100% UDF ಜಯಿക്കും. ಸುಮಾರು ಕೆಲಸ ಉಂಟು, ಇಲ್ಲಿ ಏನು ಡೆವಲಪ್ಮೆಂಟ್ಸ್ ಇಲ್ಲ, ಅದೆಲ್ಲ ಮಾಡಬೇಕು ನಮಗೆ. ಡೆವಲಪ್ಮೆಂಟ್ ಇಡುವಾಗ ಇಲ್ಲಿ ಮೆಡಿಕಲ್ ಕಾಲೇಜ್ ಉಂಟಲ್ಲ ಈ ಕಾಸರಗೋಡು ಜಿಲ್ಲೆಯಲ್ಲಿ, ಆ ಮೆಡಿಕಲ್ ಕಾಲೇಜ್ ಇಷ್ಟುವರೆಗೆ ಆಗಿಲ್ಲ, ಕರೆಕ್ಟ್ ಆಗಿಲ್ಲ. ಕಾಸರಗೋಡು ಇವರಿಗೆ ಕಾಸರಗೋಡೇ ಬೇಡ ಅಂತ ನೋಡಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಉದುಮ ವಿಧಾನಸಭಾ ಕ್ಷೇತ್ರದ UDFನ ಅಭ್ಯರ್ಥಿ ಕೆ ನೀಲಕಂಠನವರು ನಮ್ಮೊಂದಿಗಿದ್ದಾರೆ. ಅವರು ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಹೇಗೆ ನಡೀತಿದೆ ಪ್ರಚಾರ, ಏನು ಹೇಳ್ತಾ ಇದ್ದೀರಿ ಅನ್ನುವಂಥದ್ದು? ಒಂದು ಕಡೆ ನೀವು ಪ್ರಚಾರ ಮಾಡ್ತೀರಿ, ನಿಮ್ಮ ಪರವಾಗಿ ಅಭ್ಯರ್ಥಿಗಳು ಕೂಡ ಫೀಲ್ಡಿಗೆ ಪ್ರಚಾರ ಮಾಡ್ತಿದ್ದಾರೆ, ಏನು ಹೇಳಲಿಕ್ಕೆ ಬಯಸ್ತೀರಿ? ഉദുമ 100% UDF ജയിക്കും. നല്ല പ്രവർത്തകരുടെ വലിയ ആവേശമാണ്. കഴിഞ്ഞ 35 വർഷക്കാലമായി CPM MLA ആണ് ഇവിടുള്ളത്. ആ 3.5 ദശാബ്ദക്കാലത്തെ CPMൻ്റെ MLAയുടെ പ്രവർത്തനം കണ്ട് ജനങ്ങൾ മടുത്തിരിക്കുകയാണ്. ഇപ്രാവശ്യം UDF 100% ഈ മണ്ഡലത്തിൽ ജയിച്ചു. ಯಾಕೆ ಕೆ ನೀಲಕಂಠನವ್ರಿಗೆ ಯಾಕೆ ಮತವನ್ನು ಹಾಕಬೇಕು, ಯಾಕೆ ವಿನ್ ಮಾಡಬೇಕು ಅನ್ನೋದು ಕೇಳ್ತಾರೆ ಮತದಾರರು. ಏನು ಹೇಳ್ತೀರಿ ವೋಟರ್ಸ್ಗೆ? ಅದೇ ಈಗ ಹೇಳಲಿಕ್ಕೆ ಆಗೋದಿಲ್ಲ, ಈಗ ಹೇಳಲಿಕ್ಕೆ ಆಗೋದಿಲ್ಲ. ಅದು ಟೈಪ್ ನಾವು ಲೆಕ್ಕ ಮಾಡಬೇಕಲ್ಲ, ಅದು ಲೆಕ್ಕ ಮಾಡಲಿಲ್ಲ ಇಷ್ಟವರೆಗೆ, ಲೆಕ್ಕ ಮಾಡಿ ಹೇಳ್ತಾರೆ. ಓಕೆ, ಏನೇನು ಕೆಲಸಗಳು ಬಾಕಿ ಇದೆ ಇನ್ನು? ಸುಮಾರು ಕೆಲಸ ಉಂಟು, ಇಲ್ಲಿ ಏನು ಡೆವಲಪ್ಮೆಂಟ್ಸ್ ಇಲ್ಲ, ಅದೆಲ್ಲ ಮಾಡಬೇಕು ನಮಗೆ. ಓಕೆ, ಒಂದೆರಡು ಹೇಳೋದಾದರೆ, ಡೆವಲಪ್ಮೆಂಟೇ ಆಗಿಲ್ಲ ಅಂತ ಹೇಳಿ ಒಂದೆರಡು ಹೇಳೋದಾದರೆ ಏನು ಹೇಳ್ಬೋದು ಅಂತ? ಡೆವಲಪ್ಮೆಂಟ್ ಇಡುವಾಗ ಇಲ್ಲಿ ಮೆಡಿಕಲ್ ಕಾಲೇಜ್ ಉಂಟಲ್ಲ ಈ ಕಾಸರಗೋಡು ಜಿಲ್ಲೆಯಲ್ಲಿ, ಆ ಮೆಡಿಕಲ್ ಕಾಲೇಜ್ ಇಷ್ಟುವರೆಗೆ ಆಗಿಲ್ಲ, ಕರೆಕ್ಟ್ ಆಗಿಲ್ಲ. 13 ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಉಂಟು, ಇಲ್ಲಿ 14 ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ. ಕಾಸರಗೋಡು ಇವರಿಗೆ ಕಾಸರಗೋಡೇ ಬೇಡ ಅಂತ ನೋಡಿದ್ರು. ಓಕೆ, ಹಾಗಿದ್ರೆ ಉದುಮ ಕ್ಷೇತ್ರದ ಜನ ಮತದಾರರು ಈ ಬಾರಿ ಕೆ ನೀಲಕಂಠನವ್ರನ್ನ ಕೈ ಹಿಡಿತಾರಂತಲ್ಲ ಅನ್ಸುತ್ತಾ? ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ಹೌದು, 100% ಕಾನ್ಫಿಡೆನ್ಸ್ ವಿನ್ ಆಗ್ತದೆ. ಓಕೆ, ವಿನ್ ಆದಮೇಲೆ ಫಸ್ಟ್ ಮಾಡುವಂತಹ ಕೆಲಸ ಯಾವುದು ನೀವು ಉದುಮ ಕ್ಷೇತ್ರದಲ್ಲಿ ಅನ್ನೋದು? അത് എല്ലാവരും മറ്റേ ആലോചിച്ചിട്ട് തീരുമാനിക്കും, എല്ലാവരും സംസാരിച്ചിട്ട്. ಓಕೆ, ಕೊನೆಯದಾಗಿ ಉದುಮ ಕ್ಷೇತ್ರದ ವೋಟರ್ಸ್ಗೆ ഇവിടെ നമുക്കറിയാമല്ലോ എയിംസ് ഹോസ്പിറ്റൽ, എയിംസ് മെഡിക്കൽ കോളേജ് ഈ ഉദുമയിൽ വേണം, കാസർഗോഡ് ജില്ലയ്ക്ക് വേണം, അത് ഉദുമയിൽ സ്ഥാപിക്കണം. ಅದು ಫಸ್ಟ್ ಡಿಮ್ಯಾಂಡ್ ಆಗ. ಓಕೆ, ಲಾಸ್ಟ್ ಕ್ವಶನ್, ಉದುಮ ಕ್ಷೇತ್ರದ ವೋಟರ್ಸ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ഇത് ഈ മണ്ഡലത്തിൻ്റെ സമഗ്ര വികസനം തന്നെയാണ്, സമഗ്ര വികസനമാണ് നമ്മുടെ ലക്ഷ്യം. ഒരുപാട് വികസന പ്രവർത്തനങ്ങൾ നടത്താനുണ്ട്, വികസനമില്ല. ഈ കാണുന്നില്ല, ഉൾപ്രദേശങ്ങളിൽ പോയ വികസനമില്ല. അപ്പോൾ ആ വികസന പ്രവർത്തനം നടത്താൻ വേണ്ടിയാണ് നമ്മൾ ശ്രമിക്കുന്നത്. ಇದಿಷ್ಟು ಉದುಮ ವಿಧಾನಸಭಾ ಕ್ಷೇತ್ರದ UDF ಅಭ್ಯರ್ಥಿ ಕೆ ನೀಲಕಂಠನವರು ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿರುವಂಥದ್ದು. ಒಂದಷ್ಟು ಇಲ್ಲಿ ಸಮಸ್ಯೆಗಳಿದೆ, ಅಭಿವೃದ್ಧಿ ಕೆಲಸ ಆಗಿಲ್ಲ, ಹಾಗಾಗಿ ಈ ಬಾರಿ UDF ಅಭ್ಯರ್ಥಿ ಆದಂತಹ ನನ್ನನ್ನು ಈ ಬಾರಿ ಗೆಲ್ಲಿಸ್ತಾರೆ ಅನ್ನುವಂತಹ ಆತ್ಮವಿಶ್ವಾಸ, ಭರವಸೆ ನನಗಿದೆ ಅನ್ನುವಂತಹ ಮಾತನ್ನು ಕರ್ನಾಟಕ ಟಿವಿಯೊಂದಿಗೆ ಕೆ ನೀಲಕಂಠನವರು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಕೇರಳ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.